ಹಲೋ ಫ್ರೆಂಡ್ಸ್, ಇಡೀ ಕಿಚನ್ ಬ್ಲಾಗ್ಸಿಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನು ಕೇಕಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಸೊ ತುಂಬ ದಿನದಿಂದ ಕೇಕ್ ತಿನ್ನುವ ಅಂತಾಯಿತು. ಸೊ ಅದಕ್ಕೆ ಕೇಕ್ ತಂದಿದ್ದೇನೆ. ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೆ ಕವರ್. ಸೊ ನನ್ನ ಫೋನಿಗೆ ಹೇಗೆ ಬಂದಿದೆ ನೋಡಬೇಕು. ಒಂದರಲ್ಲಿ ಗ್ಲಾಸ್ ಇರಬೇಕು, ಇದರಲ್ಲಿ ಕವರ್. ನಾನು ಓಪನ್ ಮಾಡಿ ಸಿಗ್ತೇನೆ, ಯಾಕಂದರೆ ನನಗೆ ಒಂದು ಕೈಯಲ್ಲಿ ಓಪನ್ ಮಾಡಲಿಕ್ಕೆ ಆಗ್ತಿಲ್ಲ. ಇದು ಕವರ್ ಒಳ್ಳೆ ಮಾಡಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಇದು ಆಗ್ತದ ನೋಡಬೇಕು, ಯಾಕಂದರೆ ನನ್ನ ಫೋನಿಗೆ ಈಗ ಆಫ್ಲೈನಲ್ಲಿ ಸಿಗಲ್ಲ ಕವರ್, ಆನ್ಲೈನೇ ಆರ್ಡರ್ ಮಾಡಬೇಕು. ಸೊ ಅಂದರೆ ಅದು ಫೋನಿಗೆ ನಂದು ಅಪ್ಪ ಯೂಸ್ ಮಾಡ್ತಿದ್ದಾರೆ. ನಂದು ಈಗ ಹೊಸತು ಫೋನು, ಅಂದರೆ ನಿಯರ್ಲಿ 1 ಇಯರ್ ಆಗ್ತಾ ಬಂತು ನಂದು ಫೋನ್ ತಗೊಂಡು. ಮೊದಲು ನಾನು ಇದು ಯೂಸ್ ಮಾಡ್ತಿದ್ದೆ. ನೋಡಿ, ಕವರ್ ಅಂತೂ ಒಳ್ಳೆದುಂಟು. ಲಿಂಕ್ ಬೇಕಾದರೆ ಹೇಳಿ ಕಮೆಂಟಲ್ಲಿ. ಸೊ ಹಾಗೆಯೇ ಇದು ನಾನು ಓಪನ್ ಮಾಡಲಿಲ್ಲ, ಎಲ್ಲ ನಾನು ಇದಕ್ಕೆ ಫೋನಿಗೆ ಹಾಕಿ ಆದಮೇಲೆ ತೋರಿಸ್ತೇನೆ. ನೋಡುವ, ಓಪನ್ ಮಾಡಿ ಎಲ್ಲ ಆದಮೇಲೆ. ನೋಡಿ, ನಾನು ಗ್ಲಾಸ್ ಹೀಗೆ ಆರ್ಡರ್ ಮಾಡಿದ್ದು. ಇದು ಬ್ಯಾಕ್ ಸೈಡಿಗೆ ನೋಡಿ, ಇಲ್ಲಿ ಹೀಗೆ ಬರ್ತದೆ, ಈಗ ಫುಲ್ ಕವರ್ ಆಗುತ್ತೆ. ಯಾಕಂದರೆ ಸ್ಕ್ರ್ಯಾಚ್ ಎಲ್ಲ ಬೀಳ್ತದೆ ಅವರಂದರೆ ಎಲ್ಲ ಯೂಸ್ ಮಾಡುವಾಗ. ನಮಗೆ ಆದರೆ ಪರವಾಗಿಲ್ಲ ಫೋನು. ಮತ್ತೊಂದು ಹೀಗೆ ಇದು ಗ್ಲಾಸ್, ವೈಟ್ ಗ್ಲಾಸ್ ಬರುತ್ತೆ. ಮತ್ತು ಇದು ಕ್ಯಾಮರಾ ಪ್ರೊಟೆಕ್ಷನಿಗೆ ಬ್ಯಾಕ್ ಸೈಡ್ ಕ್ಯಾಮರಾ. ಇದು ಕೂಡ ಇದರದ್ದು ಕವರ್ ತೆಗೆದಾದ್ಮೇಲೆ ವೈಟ್ ಟೈಪಲ್ಲಿ ಇರುತ್ತೆ. ಸೊ ನೋಡುವ, ಎಲ್ಲ ಹಾಕಿ ಆದಮೇಲೆ ಸಿಗ್ತೇನೆ ಗ್ಲಾಸ್ ಎಲ್ಲ. ಆ್ಯಕ್ಚುಲಿ ಇದು ಗ್ಲಾಸ್ ಮಾತ್ರ ಬ್ಲೂ ಬಂದಿದೆ, ನಾನು ವೈಟ್ ಬರ್ತದೆ ಅಂತ ಎಣಿಸಿದ್ದು. ಆ್ಯಕ್ಚುಲಿ ಐ ಪ್ರೊಟೆಕ್ಷನಿಗೆ ತುಂಬ ಒಳ್ಳೆಯದುಂಟು, ಆದರೆ ಬಿಸಿಲಲ್ಲೆಲ್ಲ ಕಾಣಲಿಕ್ಕಿಲ್ಲ. ಬಟ್ ಕ್ವಾಲಿಟಿ ಒಳ್ಳೆಯದುಂಟು. ಹಾಗೆಲ್ಲ ಕವರ್ ಇದ್ದು ಕ್ವಾಲಿಟಿ ಅಂತೂ ತುಂಬ ಒಳ್ಳೆಯದುಂಟು. ಸೈಡಲ್ಲಿ ಸ್ವಲ್ಪ ಬೆಂಡಾಗಿದೆ, ಅದು ಪ್ಯಾಕ್ ಮಾಡುವಾಗ ಇರಬೇಕು ಅಷ್ಟೇ, ಅದು ಪ್ಲಾಸ್ಟಿಕ್ ಅಲ್ಲ ಹಾಗಾಗಿ. ಸೊ ಮತ್ತು ಕ್ವಾಲಿಟಿ ಒಳ್ಳೆಯದುಂಟು. ಸೊ ಓವರಾಲು ಇಷ್ಟ ಆಯಿತು ಕವರ್. ಸೊ ಹೀಗೆ ಇದ್ದರೆ ನೋಡಿ, ಎಂತ ಆಗಲ್ಲ ಬಿದ್ದರೆ ಕೂಡ. ಬ್ಯಾಕ್ ಸೈಡ್ ಲೆನ್ಸಿಗೆ ಕೂಡ ಪ್ರೊಟೆಕ್ಷನ್ ಉಂಟು. ಸೊ ಹಾಗೆಯೇ ಇದು ನೆಕ್ಸ್ಟ್ ಡೇ ಕ್ಯಾರಲ್ಸಿಗೆ ಹೋಗಿದ್ವಿ. ಈ ಸರಿ ನಾನು ಜಾಸ್ತಿ ಏನು ಕ್ಯಾರಲ್ಸಿದ್ದು ವಿಡಿಯೋ ಮಾಡಲಿಲ್ಲ. ಸೊ ಜಲನಿ ಅವರದ್ದು ಈಗ ಪಾನಿಪುರಿ ಮಾಡಬೇಕು. ಸೊ ಪೊಟೆಟೋವನ್ನು ಫಸ್ಟಿಗೆ ಬಾಯ್ಲ್ ಮಾಡಲಿಕ್ಕೆ ಇಡಬೇಕು, ಅದೊಂದು ಮಾಡ್ತೇನೆ. ಬಾಯ್ಲ್ ಮಾಡಲಿಕ್ಕೆ ಇಡ್ತೇನೆ. ಅಂದರೆ ಪೊಟೆಟೋದ್ದು ಫಿಲ್ಲಿಂಗ್ ಏನು ನಾನು ಅಷ್ಟು ಗ್ರ್ಯಾಂಡ್ ಮಾಡಲ್ಲ, ಸ್ವಲ್ಪ ಸಿಂಪಲಾಗಿ ಇಡ್ತೇನೆ. ಬ್ಯಾಕ್ಗ್ರೌಂಡ್ ಸ್ವಲ್ಪ ನಾಯ್ಸ್ ಬರ್ಬೋದು, ನಂದು ಅಮ್ಮ ಅಲ್ಲಿ ಸ್ವಲ್ಪ ಮಾತಾಡ್ತಿದ್ದಾರೆ. ಇಷ್ಟು ಪೊಟೆಟೊ ಉಂಟು, ಇದನ್ನು ತೊಳೆದು ಬಾಯ್ಲ್ ಮಾಡಲಿಕ್ಕೆ ಇಡ್ತೇನೆ. ಸೊ ಕ್ಯಾಮರಕ್ಕೆ ಸ್ಟ್ಯಾಂಡ್ ಇಲ್ಲ, ನಾನು ಇಲ್ಲೇ ಇರ್ತೇನೆ. ಪೀಲ್ ಆಫ್ ಮಾಡಿ ಇಡ್ತೇನೆ. ಅಂತಂದರೆ ಅದೇ ಡೈರೆಕ್ಟ್ ಸ್ಮ್ಯಾಶ್ ಮಾಡ್ಬೋದು, ಇಲ್ಲದಿದ್ದರೆ ಮತ್ತೆ ಸ್ಮ್ಯಾಶ್ ಮಾಡಲಿಕ್ಕೆ ಆಗಲ್ಲ. ಸೊ ಇದಾಯಿತು. ನಾನು ಇಷ್ಟು ಕ್ಲೀನ್ ಮಾಡಿದೆ, ಎಲ್ಲ ತೆಗಿಲಿಕ್ಕೆ ಹೋಗಲಿಲ್ಲ. ಸೊ ಇದನ್ನು ಚಿಕ್ಕ ಚಿಕ್ಕ ತುಂಡು ಮಾಡ್ತೇನೆ, ಯಾಕಂದರೆ ಬೇಗ ಇದಾಗುತ್ತೆ, ಸಾಫ್ಟ್ ಆಗುತ್ತೆ. ಇಲ್ಲದಿದ್ದರೆ ಅದು ಫುಲ್ಲು
ಹಾಕಿದರೆ ತುಂಬ ಟೈಮ್ ತಾಗುತ್ತೆ. ಎರಡು ಕೂಡ ಡಿಮಾರ್ಟಿಂದಲೇ ತಂದದ್ದು, ಸೇಮ್ ಕಲರ್, ಒಳ್ಳೆಯದುಂಟು. ಅದು ಅಮ್ಮನದ್ದು, ಇದು ನಮ್ಮದು. ಆ್ಯಕ್ಚುಲಿ ನಾನು ಬಟ್ಟೆ ಕೂಡ ಇಲ್ಲಿ ಒಣಗಾಕಿದ್ದೇನೆ. ಸೊ ಒಣಗಿತಾ ನೋಡಬೇಕು. ಒಳ್ಳೆ ಪರಿಮಳ ಬರ್ತುಂಟು ಬಟ್ಟೆ. ಇಲ್ಲಿ ತನಕ ವಾಷಿಂಗ್ ಮಿಷಿನಲ್ಲಿ ಹಾಕಿದ್ದು, ಅದರದ್ದು ಪೌಡರ್ ಹಾಕಿ, ಅಂದರೆ ಲಿಕ್ವಿಡ್ ಹಾಕಿ. ಸೊ ಒಣಗಿದೆ, ಸ್ವಲ್ಪ ಇಲ್ಲಿ ಒಣಗಲಿ. ಇದು ಸ್ವಲ್ಪ ಒಣಗಲಿಲ್ಲ. ಇದೊಂದು ಹೂ ತೋರಿಸ್ತೇನೆ, ನಂದು ಫೇವ್ರೇಟ್. ಚಂದ ಉಂಟಲ್ಲ, ಪರ್ಪಲ್ ಕಲರ್. ಇದು ಗುಲಾಬಿ, ಲಾಸ್ಟ್ ಟೈಮ್ ತೋರಿಸಿದ್ದೇನೆ ನೋಡಿ. ಇಲ್ಲಿ ಕೂಡ ಉಂಟು ಪರ್ಪಲ್. ಇದು ಪಿಂಕ್, ಇದು ಕೂಡ ಕ್ಯೂಟ್ ಉಂಟು. ನನಗೆ ಕೈಗೆ ಒಂದು ತಾಗಿದ್ದು ನೋಡಿ, ಅದು ಸರಿಯೇ ಆಗಲಿಲ್ಲ. ಏನು ಮಾಡಿದರೂ ಕೂಡ ಅದು ಸರಿಯಾಗಲ್ಲ. ಒಂದು ಸುಗಂಧಿ, ಪರಿಮಳ ಅಂದರೆ ಪರಿಮಳ. ಸೊ ನೋಡಿ, ಎಲ್ಲ ರೆಡಿ ಆಯಿತು. ಇದು ಪೊಟೆಟೊ, ಇದಕ್ಕೆ ಎಂತ ಹಾಕಲಿಲ್ಲ, ಸಾಲ್ಟ್ ಹಾಕು ಟರ್ಮರಿಕ್ ಅಷ್ಟೇ ಹಾಕಿದ್ದು. ಮತ್ತು ಇದು ಮಿಂಟ್ ಪುದೀನದ್ದು, ಇದು ಖರ್ಜೂರದ್ದು. ಸೊ ಹಾಗೆಯೇ ಇದು ಇಮ್ಲಿ ವಿತ್ ಸ್ವೀಟ್. ಸೊ ಈಚೆಯಿಂದ ಪೂರಿ ಕೂಡ ಎಲ್ಲ ರೆಡಿ ಆಯಿತು. ಸೊ ಆ್ಯಕ್ಚುಲಿ ನಾವಿಲ್ಲಿ ಪಾಯ್ಸನ್ ಗೇಮ್ ಆಟ ಆಡ್ತಿದ್ವಿ. ಸೊ ಆ್ಯಕ್ಚುಲಿ ಅದು ರೆಕಾರ್ಡ್ ಮಾಡುವಾಗ ಹಾಫ್ ಕ್ಲಿಪ್ ಮಿಸ್ ಆಗಿದೆ. ಸೊ ಹಾಗಾಗಿ ಅದು ನಾನು ಮತ್ತೆ ಫುಲ್ ಹಾಕ್ಲಿಕ್ಕೆ ಹೋಗಲಿಲ್ಲ. ಸೊ ಪಾನಿಪುರಿ ಎಲ್ಲ ಮಾಡಿ ತಿಂದೆಲ್ಲ ಆಯಿತು. ಟೇಸ್ಟ್ ಅಂತೂ ಒಳ್ಳೇದಿತ್ತಂತ ನಾನು ಹೇಳಲ್ಲ, ಯಾಕಂದರೆ ಓಕೆ ಇತ್ತು, ಅಷ್ಟೇನು ಒಳ್ಳೇದಾಗಲಿಲ್ಲ.
ಯಾಕಂದರೆ ಮೇ ಬಿ ಪೊಟೆಟೊ ಬಾಜಿ ಮಾಡಿದ್ದು ಸ್ವಲ್ಪ ಟೇಸ್ಟ್ ಅಷ್ಟು ಒಳ್ಳೆಯದಾಗಲಿಲ್ಲ. ಸೊ ಅಮೃತಸರದಲ್ಲಿ ಮಾಡಿದ್ದು ಅದು ಹೋಯ್ತು. ಅಂದರೆ ವಿದೌಟ್ ಬಾಜಿ ತುಂಬ ಒಳ್ಳೆದಿತ್ತು, ವಿತ್ ಬಾಜಿ ಅಂದರೆ ಸ್ವಲ್ಪ ಉಪ್ಪು ಸ್ವಲ್ಪ ಜಾಸ್ತಿ ಆಗಿತ್ತು. ಸೊ ಹಾಗಾಗಿ ಸೊ ಇಷ್ಟರ ತನಕ ಮಾಡಿದ್ರಲ್ಲಿ ಹಾಗೆ ಆಗಿರಲಿಲ್ಲ. ಸೊ ಫಸ್ಟ್ ಟೈಮಿಗೆ ಆದದ್ದು. ಸೊ ಉಪ್ಪು ಟೇಸ್ಟ್ ಮಾಡಬೇಕಿತ್ತು, ನಾನು ಉಪ್ಪು ಟೇಸ್ಟ್ ಮಾಡಲಿಲ್ಲ, ಡೈರೆಕ್ಟ್ ಹಾಕಿಬಿಟ್ಟದ್ದು. ಅಂದರೆ ಉಪ್ಪು ಜಾಸ್ತಿ ಅಂತ ಹೇಳಲ್ಲ ನಾನು, ಯಾಕಂದರೆ ಅದು ನೀರಲ್ಲಿ ಕೂಡ ಉಪ್ಪು ಇರ್ತದಲ್ಲ. ಸೊ ಎರಡನ್ನೂ ತಿನ್ನುವಾಗ ಮಿಕ್ಸ್ ಮಾಡಿ ಉಪ್ಪು ಜಾಸ್ತಿ ಅಂತ ಗೊತ್ತಾಗ್ತದೆ. ಜಸ್ಟ್ ಬಾಜಿ ತಿನ್ನುವಾಗ ಅಷ್ಟು ಗೊತ್ತಾಗಲ್ಲ, ಯಾಕಂದರೆ ನಾರ್ಮಲ್ ಉಂಟು ಬಾಜಿಗೆ. ಎರಡೂ ಬಾಜಿ ವಿತ್ತು ಅದು ಪಾನಿ ಹಾಕಿ ತಿನ್ನುವಾಗ ತುಂಬ ಉಪ್ಪಾಗ್ತದೆ. ಸೊ ಅದೊಂದು. ಹೀಗೆ ನಾರ್ಮಲ್ ಪೊಟೆಟೊ ಅಲ್ಲಿ ಅಷ್ಟು ಉಪ್ಪು ಅಂತ ಇಲ್ಲ, ಅಂದರೆ ಬ್ಯಾಲೆನ್ಸ್ ಆಗಿ ಉಂಟು ಎರಡರಲ್ಲಿ ಕೂಡ, ಒಳ್ಳೆಯದಾಗಿ ಉಪ್ಪಿರ್ತದೆ ನೋಡಿ ಹಾಗೆ ಉಂಟು. ಸೊ ಪೊಟೆಟೊಗೆ ನಾನು ಉಪ್ಪೇ ಹಾಕಬಾರ್ದಿತ್ತು, ಆಗ ಸ್ವಲ್ಪ ಬ್ಯಾಲೆನ್ಸ್ ಆಗ್ತಿತ್ತು.